ತುಂಬಾನೇ ಕಣ್ಣೀರು ಹಾಕಿದ್ದಾರೆ ಕಾವ್ಯ ಅವರು. ಮಾಸ್ಕ್ ಅನ್ನ ಹಾಕೊಂಡು ನೋಡಕ್ಕೆ ಅಂತ ಹೋಗ್ತಾರೆ. ಅದುವೇ ದಿಲೀಪ್ ಅವರನ್ನ, ಕನ್ನಡದ ಟಾಪ್ ನಟ, ನಿರ್ದೇಶಕ ಮತ್ತೆ ನಿರ್ಮಾಪಕ. ಕಿರುತೆರೆಯಲ್ಲಿ ಹಲವಾರು ಧಾರಾವಾಹಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಪ್ರಸ್ತುತವಾಗಿ ಕೂಡ ನಿರ್ದೇಶನವನ್ನ ಮಾಡ್ತಾ ಇದ್ರು ಒಂದು ಧಾರಾವಾಹಿನ, ಕೃಷ್ಣ ರುಕ್ಕು ಧಾರಾವಾಹಿನ. ಇದಕ್ಕೂ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಹೀರೋ ಆಗಿಯೂ ಸಹ ನಟಿಸಿದ್ರು. ನೋಡೇ ಇರ್ತೀರಾ, ಅದ್ಭುತವಾದಂತ ಹೀರೋ ಅಂತಾನೆ ಹೇಳ್ಬೋದು. ಸೂಪರ್ ಆಗಿರುವಂತ ನಟ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದಿಲೀಪ್ ರಾಜ್ ಇವಾಗ ಅಗಲಿಕೆ ಆಗಿರುವಂಥದ್ದು ಬೇಸರದ ವಿಚಾರ. ವಿಷಯ ತಿಳಿಯುತ್ತಿದ್ದಂತೆ ಬೇಗ ಹೊರಟು ಬರ್ತಾರೆ ಕಾವ್ಯ ಅವರು. ಮಾಸ್ಕ್ ಅನ್ನ ಹಾಕೊಂಡು ಬರ್ತಾರೆ, ಯಾಕೆಂದ್ರೆ ಅಲ್ಲಿ ಸುಮ್ಮನೆ ಕ್ಯಾಮ್ರಾ ಫೋಕಸ್ ಮಾಡ್ತಾರೆ, ಎಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಮಾಸ್ಕ್ ಅನ್ನ ಹಾಕೊಂಡು ಬಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೆ. ಕೊನೆಯ ಬಾರಿಗೆ ದಿಲೀಪ್ ಅವರ ಮುಖವನ್ನ ನೋಡ್ತಾರೆ. ಆ ಥರ ಮಲ್ಕೊಂಡಿದ್ದು ಕಾವ್ಯ ಅವರಿಗೆ ನೋಡಕ್ ಆಗೋದಿಲ್ಲ. ತುಂಬಾನೇ ಕಣ್ಣೀರ್ ಹಾಕಕ್ಕೆ ಶುರು ಮಾಡ್ತಾರೆ. ಸೈಡಲ್ಲಿ ಹೋಗಿ ನಿಂತ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಸಹ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದ್ಭುತವಾದಂಥ ಮನೆ 4 ವರ್ಷದ ಹಿಂದೆಯಷ್ಟೇ ಕಟ್ಟಿಸಿದ್ರು. ಕನಸಿನ ಮನೆ ಅದಾಗಿತ್ತು. ಕುಟುಂಬವೂ ಕೂಡ ಚೆನ್ನಾಗಿತ್ತು. 2 ಪುಟ್ಟ ಮಕ್ಕಳು ಚೆನ್ನಾಗಿ ನಿರ್ದೇಶನದತ್ತ ಮುಖ ಮಾಡಿದ್ರು. ಒಳ್ಳೊಳ್ಳೆ ಧಾರಾವಾಹಿಗಳನ್ನ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಕೃಷ್ಣರುಕು ಧಾರಾವಾಹಿಯನ್ನು ಸಹ ಮಾಡ್ತಾ ಇದ್ರು. ಬಟ್ ಇವತ್ತು ಕೂಡ ಶೂಟಿಂಗ್ ಇತ್ತು. ಆದರೆ ಅಚಾನಕ್ಕಾಗಿ ಬೆಳಗ್ಗೆ ಒಂದು ಮೆಸೇಜ್ ಬರುತ್ತೆ. ಎಲ್ರಿಗೂ ಕೂಡ ಒಂದು ನೋವು ಶುರುವಾಗುತ್ತೆ. ದಿಲೀಪ್ ರಾಜ್ ಅವರು ಹೋದ್ರು ಅಂತ. ಹಲವಾರು ಚಿತ್ರರಂಗದ ಗಣ್ಯಾತಿ ವ್ಯಕ್ತಿಗಳು, ಕಿರುತೆರೆಯ ಕಲಾವಿದರು ಸಹ ಬಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ತುಂಬಾ ಜನರಿಗೂ ಕೂಡ ದಿಲೀಪ್ ರಾಜ್ ಅವರು ಅಂದ್ರೆ ಇಷ್ಟ. ಈಗ ಎಲ್ಲರೂ ಕೂಡ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬೇಸರದ ಸಂಗತಿ ಅನ್ಬೋದು.